ಕುಮಟಾ ಪಟ್ಟಣದ ಶ್ರೀ ಶಾಂತಿನಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಫೆಬ್ರವರಿ 22ರಿಂದ ಶ್ರೀ ಅತಿವಿಷ್ಣು ಮಹಾಯಾಗ ಆರಂಭವಾಗಲಿದೆ ಎಂದು ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಗೋಪಾಲ ವಾಮನಕಿಣಿ ತಿಳಿಸಿದರು. ಕುಮಟಾ ಪಟ್ಟಣದ ಶ್ರೀ ಶಾಂತಿನಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಗೋಪಾಲ್ ವಾಮನ ಕಿಣಿ ಅವರು, ದೇವಿ, ರುದ್ರ ಹಾಗೂ ವಿಷ್ಣು ಎಂಬ 3 ಶಕ್ತಿಗಳು ನೆಲೆಸಿರುವ ಸ್ಥಳವಾದ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಅತಿವಿಷ್ಣು ಮಹಾಯಾಗವನ್ನು ಹಮ್ಮಿಕೊಂಡಿದ್ದೇವೆ. 2012ರಲ್ಲಿ ಸಹಸ್ರ ಚಂಡಿ ಮಹಾಯಾಗ ನಡೆದಿತ್ತು. 2015ರಲ್ಲಿ ಆಯುಕ್ತ ಚಂಡಿ ಮಹಾಯಾಗ, 2017ರಲ್ಲಿ ಅತಿ ರುದ್ರ ಮಹಾಯಾಗ ನಡೆದಿತ್ತು. ಈ ವರ್ಷ ಶ್ರೀ ಅತಿವಿಷ್ಣು ಮಹಾಯಾಗವನ್ನು ಹಮ್ಮಿಕೊಂಡಿದ್ದು, ನಾಳೆಯಿಂದ 9 ದಿನಗಳ ಪರ್ಯಂತ ಈ ಮಹಾಯಾಗ ನಡೆಯಲಿದ್ದು, ಮಾರ್ಚ್ 1ರಂದು ಮಹಾಪೂರ್ಣಾಹುತಿ ನಡೆಯಲಿದೆ. ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಫೆಬ್ರವರಿ 25ರ ಸಂಜೆ 5 ಗಂಟೆಗೆ ಶ್ರೀ ವೆಂಕಟರಮಣ ದೇವ, ಶ್ರೀ ಮುಖ್ಯಪ್ರಾಣ ದೇವ, ಶ್ರೀ ಮಹಾಲಸ ನಾರಾಯಣಿ ದೇವಿ, ಶ್ರೀ ಕಾವೂರು ಕಾಮಾಕ್ಷಿ ದೇವರುಗಳ ಒಟ್ಟಿಗೆ ದೇವರ ಪ್ರಸನ್ನ ಪೂಜೆ ನಡೆಯಲಿದೆ. ಮಾರ್ಚ್ 2ರಂದು ಸಣ್ಣ ಬಂದರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ನೌಕಾವಿಹಾರೋತ್ಸವ, ಮಾರ್ಚ್ 3ರಂದು ರಥ ಬೀದಿಯಲ್ಲಿ ನಿರ್ಮಿಸಲಾದ ಭವ್ಯ ಮಂಟಪದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ. ಅಂದು ರಾತ್ರಿ ಶ್ರೀ ಮಹಾವಿಷ್ಣುವಿನ ವಿಶ್ವರೂಪ ದರ್ಶನವನ್ನು ಭಕ್ತಾದಿಗಳಿಗೆ ಕಲ್ಪಿಸಿಕೊಡುವ ಜೊತೆಗೆ ತಿರುಪತಿಯಿಂದ ಪ್ರಸಾದ ತರಿಸಿ ಭಕ್ತರಿಗೆ ತಲುಪಿಸುವ ಕಾರ್ಯ ಮಾಡಲಿದ್ದೇವೆ. ಮಾರ್ಚ್ 4ರ ಸಂಜೆ 5:30 ಗಂಟೆಗೆ ಮಹೇಶ ಮಹಾಲೆ ಅಂಕೋಲದವರಿಂದ ಭಜನಾ ಸಂಧ್ಯಾ ಕಾರ್ಯಕ್ರಮ, ಮಾರ್ಚ್ 5ರ ಸಂಜೆ ಸಭಾ ಕಾರ್ಯಕ್ರಮ, ಮಾರ್ಚ್ 6ರಂದು ಏಕಾದಶಿ ದಿನ ತಪ್ತ ಮುದ್ರಾಧಾರಣ ನಡೆಯಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಸಂಸ್ಥಾನ ಗೋಕರ್ಣ ಭದ್ರಕಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಪ್ರಸಾದ ವಡೇರ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಲಿದೆ. ಶ್ರೀಗಳು ಇಂದು ಸಂಜೆ ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ. ಶ್ರೀಗಳನ್ನು ಸಂಜೆ 6:15 ಗಂಟೆಗೆ ಪುಷ್ಪಾಲಂಕೃತ ರಥದಲ್ಲಿ ಕೂರಿಸಿಕೊಂಡು ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರಲಿದ್ದೇವೆ. ಅಲ್ಲದೆ ಮಾರ್ಚ್ 7ರಂದು ಶ್ರೀಗಳ ಪಾದಪೂಜೆ, ಭಿಕ್ಷಾ ಸೇವೆ, ಶ್ರೀಗಳ ಆಶೀರ್ವಚನ ಮತ್ತು ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವಂತೆ ವಿನಂತಿಸಿದರು. ಆಗ್ರಹಪೂರ್ವಕ ವಿನಂತಿಯನ್ನು ಮಾಡಿಕೊಂಡಂತೆ ನಮ್ಮ ಗುರುಗಳು ಇವತ್ತು ಸಂಜೆ ನಮ್ಮಲ್ಲಿ ಪ್ರವೇಶ ಮಾಡಲಿದ್ದಾರೆ. ಕುಮಟಾದ ಭಕ್ತಿಪೇಟೆಯಿಂದ ನಾವು ದೇವ ಸ್ಟುಡಿಯೋ ಮಾರ್ಗವಾಗಿ ರಾಘುಗಿರಿ ಅಂಗಡಿಯಿಂದ ನಮ್ಮ ದೇವಸ್ಥಾನಕ್ಕೆ ದೊಡ್ಡ ಮೆರವಣಿಗೆಯಿಂದ ವಿಜೃಂಭಣೆಯಿಂದ ಶ್ರೀಗಳವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಅಂದರೆ 22ನೇ ತಾರೀಕಿನಿಂದ ಈ 9 ದಿವಸದ ಅತಿವಿಷ್ಣು ಮಹಾಯಾಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮತ್ತು 1ನೇ ತಾರೀಕಿಗೆ ಅಂದರೆ 9ನೇ ದಿವಸಕ್ಕೆ ಇಲ್ಲಿ ಪೂರ್ಣಾವತಿ ನಡೆಯುತ್ತದೆ ಮತ್ತು ಆ ಯಜ್ಞದ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಅದರಲ್ಲಿ ಮಧ್ಯದಲ್ಲಿ 25/2ಕ್ಕೆ ಅಂದರೆ ಬರುವ ರವಿವಾರ ದಿವಸ ನಮ್ಮ ಪರಿಸರದ, ನಮ್ಮ ಊರಿನ, ನಮ್ಮ ಮಠದ ವೆಂಕಟರಮಣ ದೇವರನ್ನು, ಮುಖ್ಯಪ್ರಾಣ ದೇವರನ್ನು, ಮಾಲ್ಸಾ ದೇವರನ್ನು ಮತ್ತು ಕಾವೂರು ಕಾಮಾಕ್ಷಿ ದೇವರ ಉತ್ಸವವನ್ನು ನಮ್ಮ ದೇವಸ್ಥಾನಕ್ಕೆ ಆಮಂತ್ರಣ ಮಾಡಿದ್ದೇವೆ. ಆ 4 ದೇವರು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ನಮ್ಮ ದೇವರೊಂದಿಗೆ ಈ 5 ದೇವರಿಗೆ ನಾವು ಪ್ರಸನ್ನ ಪೂಜೆಯನ್ನು ಅರ್ಪಿಸುತ್ತೇವೆ. ನಮ್ಮ ಗುರುಗಳು ಆ ಸಮಯ ಉಪಸ್ಥಿತಿ ಇರ್ತಾರೆ ಚೌಕಿನ ಮೇಲೆ. ಮತ್ತು ಆ ಕಾರ್ಯಕ್ರಮವನ್ನು ನಾವು ಈ ಮೊದಲು ಮಾಡಿದ್ದೆವು, ಸಹಸ್ರಚಂಡಿ ಸಮಯದಲ್ಲಿ ಮಾಡಿದ್ದೆವು, ಕಡೆಗೆ 5 ಚಂಡಿ ಸಮಯದಲ್ಲಿ ಮತ್ತು 10 ಸಮಯದಲ್ಲಿ ಮಾಡಿದ್ದೇವೆ. ಅದರಂತೆ ಈ ವರ್ಷವು ಈ ಸಮಯದಲ್ಲೂ ಅದನ್ನು ಮಾಡ್ತಾ ಇದ್ದೇವೆ. ಅದರ ನಂತರ 1ನೇ ತಾರೀಕಿಗೆ ಪೂರ್ಣಾವತಿ ನಂತರ ಮಹಾವಿಷ್ಣು ದೇವರ ಲಕ್ಷ್ಮೀನಾರಾಯಣ ದೇವರ ನಗರೋತ್ಸವವನ್ನು ಸುವರ್ಣ ಮಂಟಪದಲ್ಲಿ ನಾವು ಮಾಡಬೇಕಂತ ವಿಚಾರ ಮಾಡಿದ್ದೇವೆ. ಹಾಗೂ 2ನೇ ತಾರೀಕಿಗೆ ಅಂದರೆ ಮರು ದಿವಸ ನಾವು ಇಲ್ಲಿಂದ ನೌಕಾವಿಹಾರವನ್ನು ಇಟ್ಕೊಂಡಿದ್ದೇವೆ. ಗಂಡಮಂದರಿನಲ್ಲಿ ನಮ್ಮ ದೇವರು ಮತ್ತೆ ನಮ್ಮ ಗುರುಗಳು ಎರಡೂ ಅಲ್ಲಿ ಗಂಡಮಂದರಿಗೆ ಹೋಗಿ ಅಲ್ಲಿಂದ ನೌಕಾವಿಹಾರದ ಕಾರ್ಯಕ್ರಮವನ್ನು ನಂತರ ಅಲ್ಲೇ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಶ್ರೀಗಳವರು ದೇವರನ್ನು ನಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ.
ಹಾಗೂ ಮುಂದೆ ತಾರೀಕಿಗೆ ಅಂದ್ರೆ ಮುಂದಿನ ರವಿವಾರ ನಾವು ದೊಡ್ಡ ಪ್ರಮಾಣದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ರಥ ರೀತಿಯಲ್ಲಿ ಮಾಡಬೇಕೆಂದು ವಿಚಾರ ಮಾಡಿದ್ದೇವೆ. ರಥದ ಈಗ ವೆಂಕಟರಮಣ ದೇವಸ್ಥಾನದ ಎದುರು ರಥವನ್ನು ಅದರ ಎದುರು ಸ್ಟೇಜನ್ನು ಹಾಕಿ ಈ ಬೆಂಗಳೂರಿನಿಂದ ನಾವು ಆ ತಿರುಪತಿ ಇರುವಂತಹ ಸೆಟ್ಟಿಂಗನ್ನು ಈ ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಕಲ್ತ್ಕೊಳ್ತಾ ಇದ್ದೇವೆ. ಅತಿ ವಿಜೃಂಭಣೆಯಿಂದ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಆ ದಿವಸ ಸಂಜೆ ಆಚರಿಸ್ತಾ ಇದ್ದೇವೆ. ರಾತ್ರಿ 8-8:30 ಗಂಟೆಗೆ ಈ ವಿಶ್ವರೂಪ ದರ್ಶನ, ವೆಂಕಟೇಶ್ವರ ದರ್ಶನ, ತಿರುಪತಿಗೆ ಹೋದಾಗ ಏನು ನಿಮಗೆ ದರ್ಶನ ಸಿಗ್ತದೆಯೋ, ಪರಮಾತ್ಮನ ದರ್ಶನ, ವೆಂಕಟೇಶ್ವರ ದೇವರ ದರ್ಶನ ಅಲ್ಲಿ ಏನು ಸಿಗ್ತದೆಯೋ ಅದೇ ದರ್ಶನ ನಾವು ಇನ್ನೂ ಎಲ್ಲ ನಮ್ಮ ಭಜಕರಿಗೆ ಕೊಡಬೇಕು ಹೇಳಿ, ಭಾವಿಕರಿಗೆ ಕೊಡಬೇಕು ಹೇಳಿ ವಿಚಾರ ಎಲ್ಲ ತಯಾರಿಯನ್ನು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯದರ್ಶಿ ಭಾಗೀರಥ ಪೈ, ಪ್ರಮುಖರಾದ ಸತೀಶ್ ನಾಯ್ಕ, ಅನಂತ ಶಾನ್ಭಗ್, ವಿಠಲ್ ನಾಯ್ಕ, ಅರೆ ಪೈ ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.